ಇವತ್ತು ನಾನು ಪರಿಶುದ್ಧ ಕ್ರಿಯೆಯಲ್ಲಿ ನಮ್ಮ 5 ಬೆರಳುಗಳು ಯಾವ್ಯಾವ ಭಾವನೆಗಳಿಗೆ ಸಂಬಂಧಪಟ್ಟಿರುವುದು ಎನ್ನುವುದನ್ನು ಹೇಳ್ತೇನೆ. ಈಗಾಗಲೇ ನಾನು 5 ಬೆರಳುಗಳು ಪಂಚತತ್ವಕ್ಕೆ ಯಾವ್ಯಾವ ಬೆರಳು ಯಾವುದಕ್ಕೆ ಸಂಬಂಧಪಟ್ಟಿರೋದು ಎನ್ನುವುದನ್ನು ಹೇಳಿದ್ದೇನೆ. ಪ್ರತಿ ಬಾರಿಯೂ ಕೂಡ ಪರಿಶುದ್ಧ ಕ್ರಿಯೆಯಲ್ಲಿ ಹೇಳ್ತಾ ಬಂದಿದ್ದೇನೆ. ಇವತ್ತು ಪ್ರತಿಯೊಂದು ಬೆರಳುಗಳು ಯಾವ ಒಂದು ಭಾವನೆಗೆ ಸಂಬಂಧಪಟ್ಟಿರೋದು ಎನ್ನುವುದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಈಗ ನಮ್ಮ ಹೆಬ್ಬೆರಳು, ಇದು ಆಂಗ್ಸೈಟಿ ಅಂದರೆ ಆತಂಕ ವಿಚಾರಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಬೆರಳು. ಹಾಗೆ ನಮ್ಮ ತೋರ್ಬೆರಳು ಫಿಯರ್ ಅಂದರೆ ಭಯ, ಯಾವುದೇ ಸಂದರ್ಭದಲ್ಲಿ ಇರ್ಬೋದು, ಒಂದು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ಅಥವಾ ಈಗಿನ ಒಂದು ಸಿಚುವೇಶನನ್ನು ನಾವು ಎದುರಿಸೋದಕ್ಕಾಗದೆ ಆಗುವಂತಹ ಭಾವನೆ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಿರುವಂತಹ ಬೆರಳು ತೋರ್ಬೆರಳು. ಹಾಗೆ ಆ್ಯಂಗರ್, ಸಿಟ್ಟು, ಆ ಒಂದು ಸಮಯಕ್ಕೆ ಕ್ರೋಧದಿಂದ ಆಗುವ ಸಿಟ್ಟಿರ್ಬೋದು, ಅಥವಾ ಹಲವಾರು ದಿನಗಳಿಂದ ಮಾನಸಿಕವಾಗಿ ತುಮುಲದಿಂದ ಆಗುವಂತಹ ಸಿಟ್ಟಿರ್ಬೋದು. ಒಟ್ಟಿನಲ್ಲಿ ನಮ್ಮ ಒಂದು ಮನಸ್ಥಿತಿಯಲ್ಲಿರುವಂತಹ ಸಿಟ್ಟು ಏನಿದೆ ಅದು ನಮ್ಮ ಮಧ್ಯದ ಬೆರಳಿಗೆ ಸಂಬಂಧಪಟ್ಟಿರೋದು. ಇನ್ನು ನಮ್ಮ ಉಂಗುರ ಬೆರಳಿಗೆ ಸಂಬಂಧಪಟ್ಟಿರೋದು ಸ್ಯಾಡ್ನೆಸ್ ಅಂದರೆ ನಮ್ಮ ಬೇಸರದ ಮನಸ್ಥಿತಿ. ಎಲ್ಲ ಸಂದರ್ಭದಲ್ಲೂ ಜಗತ್ತೇ ನಮ್ಮ ತಲೆಯ ಮೇಲೆ ಬಿದ್ದಿದೆ, ಅಥವಾ ಯಾವುದಾದ್ರೂ ಒಂದು ವಿಚಾರಕ್ಕೆ ಪದೇ 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 ನೋವು ಮಾಡ್ಕೊಳ್ತಾ ಬೇಸರ ಮಾಡ್ತಾ ಇರೋದು, ಒಟ್ಟಿನಲ್ಲಿ ಮಾನಸಿಕವಾಗಿ ನೆಮ್ಮದಿಯಲ್ಲಿ ಇಲ್ಲದೇ ಇರುವಂಥದ್ದು ನಾವು ಸ್ಯಾಡ್ನೆಸ್ ಹಾಗೆ ಬೇಸರ ಅಂತ ಹೇಳ್ಬೋದು. ಅದು ನಮ್ಮ ಉಂಗುರ ಬೆರಳಿಗೆ ಸಂಬಂಧಪಟ್ಟಿರೋದು. ಇನ್ನು ಕೊನೆಯ ಬೆರಳು ಅದು ಸೆಲ್ಫ್ ರೆಸ್ಪೆಕ್ಟ್, ನಮ್ಮ ಬಗ್ಗೆ ನಮಗಿರುವಂತಹ ಸ್ವಗೌರವ, ಇದು ಕಮ್ಮಿ ಆಗೋದಿರ್ಬೋದು, ಅಥವಾ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿರುವಂತಹ ಬೆರಳೇನಿದೆ ಇದು ನಮ್ಮ ಕೊನೆಯ ಬೆರಳಿಗೆ ಸಂಬಂಧಪಟ್ಟಿರೋದು. ಹಾಗಾದರೆ ಈ ಎಲ್ಲ ವಿಚಾರಗಳಲ್ಲಿ ನಾವು ಯಾವ ರೀತಿ ಇದನ್ನು ಹೀಲ್ ಮಾಡ್ಕೋಬೋದು ಎನ್ನುವುದನ್ನು ಹೇಳೋದಾದರೆ, ನಮಗೆ ಆಂಗ್ಸೈಟಿ ಇದ್ದಾಗ ಹೆಬ್ಬೆರಳನ್ನು ನಮ್ಮ ಮತ್ತೊಂದು ಕೈಯ ಬೆರಳಿಂದ ನಾವು ಅದನ್ನು ಮಸಾಜ್ ಮಾಡಬೇಕು. ಹಾಗೆಯೇ ತೋರ್ಬೆರಳು ಭಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ ಬಂದಾಗ ನಾವು ನಮ್ಮ ತೋರ್ಬೆರಳನ್ನು ನಿಧಾನವಾಗಿ ಎಳಿಬೇಕು. ಇದನ್ನು ನಿರಂತರವಾಗಿ ಒಂದು 3ರಿಂದ 4 ನಿಮಿಷ ಮಾಡೋದ್ರಿಂದ ಯಾವ್ಯಾವ ಬೆರಳಿಗೆ ಯಾವ್ಯಾವುದು ಸಂಬಂಧಪಟ್ಟಿದೆ ಅದರ ಒಂದು ಪ್ರಭಾವ ಏನಿದೆ ಅದು ಕಮ್ಮಿ ಆಗುತ್ತೆ. ಹಾಗೆ ನಮ್ಮ 3ನೇ ಬೆರಳು ಅಂದರೆ ನಮ್ಮ ಮಧ್ಯದ ಬೆರಳು, ಇದು ಆ್ಯಂಗರ್ಗೆ ಸಂಬಂಧಪಟ್ಟಿರೋದು, ಅಂದರೆ ಸಿಟ್ಟಿಗೆ ಸಂಬಂಧಪಟ್ಟಿರೋದು. ಅತ್ಯಂತ ಹೆಚ್ಚು ಸಿಟ್ಟು ಬಂದಾಗ ನಾವು ಆ ಬೆರಳನ್ನು ಮಸಾಜ್ ಮಾಡಿ ಅದರಿಂದ ನಾವು ಉಪಯೋಗವನ್ನು ಪಡಿಬೋದು. ಹಾಗೆ ನಮ್ಮ ಒಂದು ಉಂಗುರ ಬೆರಳೇನಿದೆ ಅದು ಸ್ಯಾಡ್ನೆಸ್ ಅಂದರೆ ಬೇಸರಕ್ಕೆ ಸಂಬಂಧಪಟ್ಟಿರೋದು, ಅದನ್ನು ಕೂಡ ನಾವು ಮಸಾಜ್ ಮಾಡ್ತಾ ನಮ್ಮ ಒಂದು ಬೇಸರವನ್ನು ಹೊರಹಾಕಿ ನಾವು ಮಾಡ್ತಾ ಇರ್ಬೋದು. ಇನ್ನು ಕೊನೆಯ ಬೆರಳು ಈಗಾಗಲೇ ಹೇಳಿದ್ದೀನಿ, ಸೆಲ್ಫ್ ರೆಸ್ಪೆಕ್ಟ್, ನಮ್ಮ ಬಗ್ಗೆ ನಮಗೊಂದು ಕೀಳರಿಮೆ ಇದ್ದಾಗ, ಅಥವಾ ನಮ್ಮ ಬಗ್ಗೆ ನಮಗೆ ರೆಸ್ಪೆಕ್ಟ್ ಇಲ್ಲದೆ ಇದ್ದಾಗ, ಅಥವಾ ಒಟ್ಟಿನಲ್ಲಿ ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇಲ್ಲದೆ ಹೋದಾಗ ಕೂಡ ನಮ್ಮ ಕೊನೆಯ ಬೆರಳನ್ನು ನಾವು ನಿಧಾನವಾಗಿ ಮಸಾಜ್ ಮಾಡಿದಾಗ ನಮಗೆ ಇದರಿಂದ ಉತ್ತಮ ಫಲಿತಾಂಶವನ್ನು ಪಡಿಬೋದು. ಹಾಗೆ ಇದನ್ನು ಯಾವ ಬೆರಳಿಗೆ ಯಾವ ಒಂದು ಮನಸ್ಥಿತಿ ಸಂಬಂಧಪಟ್ಟಿದೆ ಅದನ್ನು ನಾವು ಗಮನಿಸಿ ಮಾಡೋದ್ರಿಂದ, ಹಾಗೆ ಇದನ್ನು ಏಕಾಗ್ರತೆಯಿಂದ ಮಾಡೋದ್ರಿಂದ ಉತ್ತಮವಾದಂತಹ ಒಂದು ಫಲಿತಾಂಶವನ್ನು ಪಡಿಬೋದು. ಪರಿಶುದ್ಧ ಕ್ರಿಯಾದೊಂದಿಗೆ ಮತ್ತೊಂದು ವಿಶೇಷ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಎಲ್ಲರ ಹತ್ರ ಕ್ಷಮೆ ಕೇಳಿ, ಎಲ್ಲರನ್ನ ಕ್ಷಮಿಸಿ ಉತ್ತಮ ಜೀವನ ಮಾಡುವಂತಾಗಲಿ. ಶುಭವಾಗಲಿ.